ಮೊದಲನೆಯ ಪ್ರಶ್ನೆ, ಮಹಾಭಾರತವನ್ನು ಬರೆದವರು ಯಾರು? ನಿಮ್ಮ ಆಪ್ಷನ್ಸ್ಗಳು: ಎ ವಾಲ್ಮೀಕಿ, ಬಿ ವೇದವ್ಯಾಸ, ಸಿ ಕೃಷ್ಣ, ಡಿ ಕೌಟಿಲ್ಯ. ನಿಮ್ಮ ಸರಿಯಾದ ಉತ್ತರ ಬಿ ವೇದವ್ಯಾಸ. ನಿಮ್ಮ ಎರಡನೆಯ ಪ್ರಶ್ನೆ, ಮಹಾಭಾರತದ ಯುದ್ಧ ನಡೆದ ಸ್ಥಳ ಯಾವುದು? ನಿಮ್ಮ ಆಪ್ಷನ್ಸ್ಗಳು: ಎ ಪಾಟಲಿಪುತ್ರ, ಬಿ ಕುರುಕ್ಷೇತ್ರ, ಸಿ ಹಸ್ತಿನಾಪುರ, ಡಿ ಗಾಂಧಾರ. ನಿಮ್ಮ ಸರಿಯಾದ ಉತ್ತರ ಬಿ ಕುರುಕ್ಷೇತ್ರ. ನಿಮ್ಮ ಮೂರನೆಯ ಪ್ರಶ್ನೆ, ಮಹಾಭಾರತದ ಯುದ್ಧ ಎಷ್ಟು ದಿನಗಳು ನಡೆಯಿತು? ನಿಮ್ಮ ಆಪ್ಷನ್ಸ್ಗಳು: ಎ 12 ದಿನಗಳು, ಬಿ 18 ದಿನಗಳು, ಸಿ 21 ದಿನಗಳು, ಡಿ 30 ದಿನಗಳು. ನಿಮ್ಮ ಸರಿಯಾದ ಉತ್ತರ ಬಿ 18 ದಿನಗಳು. ನಿಮ್ಮ ನಾಲ್ಕನೆಯ ಪ್ರಶ್ನೆ, ಕುಂತಿಯ ಮೊದಲ ಪುತ್ರ ಯಾರು? ನಿಮ್ಮ ಆಪ್ಷನ್ಸ್ಗಳು: ಎ ಅರ್ಜುನ, ಬಿ ಕರ್ಣ, ಸಿ ಭೀಮ, ಡಿ ಯುಧಿಷ್ಠಿರ. ನಿಮ್ಮ ಸರಿಯಾದ ಉತ್ತರ ಬಿ ಕರ್ಣ. ನಿಮ್ಮ ಐದನೇ ಪ್ರಶ್ನೆ, ದ್ರೋಣಾಚಾರ್ಯರ ಮಗನ ಹೆಸರೇನು? ನಿಮ್ಮ ಆಪ್ಷನ್ಸ್ಗಳು: ಎ ಕರ್ಣ, ಬಿ ಅಶ್ವತ್ಥಾಮ, ಸಿ ಅರ್ಜುನ, ಡಿ ಅಭಿಮನ್ಯು. ನಿಮ್ಮ ಸರಿಯಾದ ಉತ್ತರ ಬಿ ಅಶ್ವತ್ಥಾಮ. ನಿಮ್ಮ ಆರನೇ ಪ್ರಶ್ನೆ, ಕರ್ಣನನ್ನು ಬೆಳೆಸಿದ ತಾಯಿಯ ಹೆಸರೇನು? ನಿಮ್ಮ ಆಪ್ಷನ್ಸ್ಗಳು: ಎ ರಾಧೆ, ಬಿ ಕುಂತಿ, ಸಿ ಮದ್ರಿ, ಡಿ ದ್ರೌಪದಿ. ನಿಮ್ಮ ಸರಿಯಾದ ಉತ್ತರ ಎ ರಾಧೆ. ನಿಮ್ಮ ಏಳನೇ ಪ್ರಶ್ನೆ, ದುರ್ಯೋಧನನ ಮಾವ ಶಕುನಿಯ ಸಾಮ್ರಾಜ್ಯದ ಹೆಸರೇನು? ನಿಮ್ಮ ಆಪ್ಷನ್ಸ್ಗಳು: ಎ ಗಾಂಧಾರ, ಬಿ ಮಗಧ, ಸಿ ಪಾಂಚಾಲ, ಡಿ ಹಸ್ತಿನಾಪುರ. ನಿಮ್ಮ ಸರಿಯಾದ ಉತ್ತರ ಎ ಗಾಂಧಾರ. ನಿಮ್ಮ ಎಂಟನೇ ಪ್ರಶ್ನೆ, ದುರ್ಯೋಧನನು ತನ್ನ ಕವಚ ಕುಂಡಲಗಳನ್ನು ಯಾರಿಗೆ ದಾನ ಮಾಡುತ್ತಾನೆ? ನಿಮ್ಮ ಆಪ್ಷನ್ಸ್ಗಳು: ಎ ಪರಶುರಾಮನಿಗೆ, ಬಿ ಇಂದ್ರನಿಗೆ, ಸಿ ಕೃಷ್ಣನಿಗೆ, ಡಿ ಭೀಷ್ಮನಿಗೆ. ನಿಮ್ಮ ಸರಿಯಾದ ಉತ್ತರ ಬಿ ಇಂದ್ರನಿಗೆ. ನಿಮ್ಮ ಒಂಬತ್ತನೇ ಪ್ರಶ್ನೆ, ಮಹಾಭಾರತದಲ್ಲಿ ಧರ್ಮಪುತ್ರ ಎಂದು ಯಾರನ್ನು ಕರೆಯುತ್ತಾರೆ? ನಿಮ್ಮ ಆಪ್ಷನ್ಸ್ಗಳು: ಎ ಅರ್ಜುನ, ಬಿ ಯುಧಿಷ್ಠಿರ, ಸಿ ಭೀಮ, ಡಿ ನಕುಲ. ನಿಮ್ಮ ಸರಿಯಾದ ಉತ್ತರ ಬಿ ಯುಧಿಷ್ಠಿರ. ನಿಮ್ಮ ಹತ್ತನೇ ಪ್ರಶ್ನೆ, ಮಹಾಭಾರತದಲ್ಲಿ ಚಕ್ರವ್ಯೂಹವನ್ನು ರಚಿಸಿದವರು ಯಾರು? ನಿಮ್ಮ ಆಪ್ಷನ್ಸ್ಗಳು: ಎ ದ್ರೋಣಾಚಾರ್ಯ, ಬಿ ಭೀಷ್ಮ, ಸಿ ಕರ್ಣ, ಡಿ ಶಕುನಿ. ನಿಮ್ಮ ಸರಿಯಾದ ಉತ್ತರ ಎ ದ್ರೋಣಾಚಾರ್ಯ. ನಿಮ್ಮ 11ನೇ ಪ್ರಶ್ನೆ, ಗುರು ದ್ರೋಣಾಚಾರ್ಯರು ಏಕಲವ್ಯನಿಂದ ಏನನ್ನು ಉಡುಗೊರೆಯಾಗಿ ಪಡೆದರು? ನಿಮ್ಮ ಆಪ್ಷನ್ಸ್ಗಳು: ಎ ಕಣ್ಣು, ಬಿ ರಾಜ್ಯ, ಸಿ ಆಯುಧ, ಡಿ ಬಲಗೈ ಹೆಬ್ಬೆರಳು. ನಿಮ್ಮ ಸರಿಯಾದ ಉತ್ತರ ಡಿ ಬಲಗೈ ಹೆಬ್ಬೆರಳು. ನಿಮ್ಮ 12ನೇ ಪ್ರಶ್ನೆ, ದ್ರೌಪದಿಯ ನಿಜವಾದ ಹೆಸರೇನು? ನಿಮ್ಮ ಆಪ್ಷನ್ಸ್ಗಳು: ಎ ಕೃಷ್ಣೆ, ಬಿ ಪಾರ್ವತಿ, ಸಿ ಸುಭದ್ರ, ಡಿ ಸತ್ಯಭಾಮ. ನಿಮ್ಮ ಸರಿಯಾದ ಉತ್ತರ ಎ ಕೃಷ್ಣೆ. ನಿಮ್ಮ 13ನೇ ಪ್ರಶ್ನೆ, ಮಹಾಭಾರತದಲ್ಲಿ ಕೃಷ್ಣನ ಸೈನ್ಯವು ಯಾರ ಪರವಾಗಿ ಹೋರಾಡಿತು? ನಿಮ್ಮ ಆಪ್ಷನ್ಸ್ಗಳು: ಎ ಪಾಂಡವರು, ಬಿ ಕೌರವರು, ಸಿ ಯಾದವರು, ಡಿ ಮತ್ಸ್ಯರು. ನಿಮ್ಮ ಸರಿಯಾದ ಉತ್ತರ ಬಿ ಕೌರವರು. ನಿಮ್ಮ 14ನೇ ಪ್ರಶ್ನೆ, ದ್ರೋಣಾಚಾರ್ಯರ ತಂದೆ ಯಾರು? ನಿಮ್ಮ ಆಪ್ಷನ್ಸ್ಗಳು: ಎ ಭಾರದ್ವಾಜ, ಬಿ ಪರಶುರಾಮ, ಸಿ ಕೃಪಾಚಾರ್ಯ, ಡಿ ವಸಿಷ್ಠ. ನಿಮ್ಮ
ಸರಿಯಾದ ಉತ್ತರ ಎ ಭಾರದ್ವಾಜ. ನಿಮ್ಮ 15ನೇ ಪ್ರಶ್ನೆ, ಪಾಂಡವರು ತಮ್ಮ ಅಜ್ಞಾತವಾಸದಲ್ಲಿ ಇದ್ದಾಗ ಯಾವ ರಾಜನ ಬಳಿ ಇದ್ದರು? ನಿಮ್ಮ ಆಪ್ಷನ್ಸ್ಗಳು: ಎ ವಿರಾಟ ರಾಜ, ಬಿ ಜರಾಸಂಧ, ಸಿ ಶಂತನು, ಡಿ ಶಲ್ಯ. ನಿಮ್ಮ ಸರಿಯಾದ ಉತ್ತರ ಎ ವಿರಾಟ ರಾಜ. ನಿಮ್ಮ 16ನೇ ಪ್ರಶ್ನೆ, ಏಕಲವ್ಯನ ತಂದೆಯ ಹೆಸರೇನು? ನಿಮ್ಮ ಆಪ್ಷನ್ಸ್ಗಳು: ಎ ಹಿರಣ್ಯಧನು, ಬಿ ಶಲ್ಯ, ಸಿ ವಾಸುದೇವ, ಡಿ ದುರ್ಯೋಧನ. ನಿಮ್ಮ ಸರಿಯಾದ ಉತ್ತರ ಎ ಹಿರಣ್ಯಧನು. ನಿಮ್ಮ 17ನೇ ಪ್ರಶ್ನೆ, ಕೌರವರ ಸೈನ್ಯದ ಕೊನೆಯ ಮುಖ್ಯಸ್ಥ ಯಾರು? ನಿಮ್ಮ ಆಪ್ಷನ್ಸ್ಗಳು: ಎ ದ್ರೋಣಾಚಾರ್ಯ, ಬಿ ಭೀಷ್ಮ, ಸಿ ಅಶ್ವತ್ಥಾಮ, ಡಿ ಕರ್ಣ. ನಿಮ್ಮ ಸರಿಯಾದ ಉತ್ತರ ಸಿ ಅಶ್ವತ್ಥಾಮ. ನಿಮ್ಮ 18ನೇ ಪ್ರಶ್ನೆ, ಜರಾಸಂಧನನ್ನು ಕೊಂದವರು ಯಾರು? ನಿಮ್ಮ ಆಪ್ಷನ್ಸ್ಗಳು: ಎ ಬಲರಾಮ, ಬಿ ಭೀಮ, ಸಿ ಕರ್ಣ, ಡಿ ದ್ರೋಣಾಚಾರ್ಯ. ನಿಮ್ಮ ಸರಿಯಾದ ಉತ್ತರ ಬಿ ಭೀಮ. ನಿಮ್ಮ 19ನೇ ಪ್ರಶ್ನೆ, ಕುಂತಿ ಯಾರ ಹೆಂಡತಿ? ನಿಮ್ಮ ಆಪ್ಷನ್ಸ್ಗಳು: ಎ ಧೃತರಾಷ್ಟ್ರ, ಬಿ ಪಾಂಡು, ಸಿ ಬಲರಾಮ, ಡಿ ಭೀಷ್ಮ. ನಿಮ್ಮ ಸರಿಯಾದ ಉತ್ತರ ಬಿ ಪಾಂಡು. ನಿಮ್ಮ 20ನೇ ಪ್ರಶ್ನೆ, ಗಾಂಧಾರಿ ಯಾವ ರಾಜ್ಯದ ರಾಜಕುಮಾರಿ? ನಿಮ್ಮ ಆಪ್ಷನ್ಸ್ಗಳು: ಎ ಗಾಂಧಾರ, ಬಿ ಹಸ್ತಿನಾಪುರ, ಸಿ ಕಾಶಿ, ಡಿ ಅಯೋಧ್ಯ. ನಿಮ್ಮ ಸರಿಯಾದ ಉತ್ತರ ಎ ಗಾಂಧಾರ. ಇಂತಹ ವಿಡಿಯೋಗಳನ್ನು ಪ್ರತಿದಿನ ನೋಡಲು ದಯವಿಟ್ಟು ಲೈಕ್ ಮಾಡಿ ಮತ್ತು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಹಾಗೆಯೇ ಬೆಲ್ ಐಕಾನ್ ಅನ್ನು ಆನ್ ಮಾಡಿ. ನಿಮ್ಮ 21ನೇ ಪ್ರಶ್ನೆ, ಅಭಿಮನ್ಯುವಿನ ತಾಯಿಯ ಹೆಸರೇನು? ನಿಮ್ಮ ಆಪ್ಷನ್ಸ್ಗಳು: ಎ ದ್ರೌಪದಿ, ಬಿ ಉಲೂಪಿ, ಸಿ ಸುಭದ್ರ, ಡಿ ಸತ್ಯಭಾಮ. ನಿಮ್ಮ ಸರಿಯಾದ ಉತ್ತರ ಸಿ ಸುಭದ್ರ. ನಿಮ್ಮ 22ನೇ ಪ್ರಶ್ನೆ, ಭೀಷ್ಮನ ನಿಜವಾದ ಹೆಸರೇನು? ನಿಮ್ಮ ಆಪ್ಷನ್ಸ್ಗಳು: ಎ ದೇವವ್ರತ, ಬಿ ಗಂಗಾಪುತ್ರ, ಸಿ ಶಾಂತನು, ಡಿ ವಾಸುದೇವ. ನಿಮ್ಮ ಸರಿಯಾದ ಉತ್ತರ ಎ ದೇವವ್ರತ. ನಿಮ್ಮ 23ನೇ ಪ್ರಶ್ನೆ, ದಶನಾಮವನ್ನು ಹೊಂದಿದ ಪಾಂಡವ ಯಾರು? ನಿಮ್ಮ ಆಪ್ಷನ್ಸ್ಗಳು: ಎ ಅರ್ಜುನ, ಬಿ ಭೀಮ, ಸಿ ಸಹದೇವ, ಡಿ ನಕುಲ. ನಿಮ್ಮ ಸರಿಯಾದ ಉತ್ತರ ಎ ಅರ್ಜುನ. ನಿಮ್ಮ 24ನೇ ಪ್ರಶ್ನೆ, ಶ್ರೀಕೃಷ್ಣನು ವಿಷ್ಣುವಿನ ಎಷ್ಟನೇ ಅವತಾರ? ನಿಮ್ಮ ಆಪ್ಷನ್ಸ್ಗಳು: ಎ 6ನೇ ಅವತಾರ, ಬಿ 7ನೇ ಅವತಾರ, ಸಿ 8ನೇ ಅವತಾರ, ಡಿ 9ನೇ ಅವತಾರ. ನಿಮ್ಮ ಸರಿಯಾದ ಉತ್ತರ ಸಿ 8ನೇ ಅವತಾರ. ನಿಮ್ಮ 25ನೇ ಪ್ರಶ್ನೆ, ಕರ್ಣನಿಗೆ ಎಷ್ಟು ಪತ್ನಿಯರು ಇದ್ದರು? ನಿಮ್ಮ ಆಪ್ಷನ್ಸ್ಗಳು: ಎ ಒಬ್ಬರು, ಬಿ ಇಬ್ಬರು, ಸಿ 3, ಡಿ ಯಾರೂ ಇಲ್ಲ. ನಿಮ್ಮ ಸರಿಯಾದ ಉತ್ತರ ಬಿ ಇಬ್ಬರು. ನಿಮ್ಮ 26ನೇ ಪ್ರಶ್ನೆ, ಅರ್ಜುನನಿಗೆ ಕಿರೀಟಿ ಎಂಬ ಹೆಸರನ್ನು ನೀಡಿದವರು ಯಾರು? ನಿಮ್ಮ ಆಪ್ಷನ್ಸ್ಗಳು: ಎ ಕೃಷ್ಣ, ಬಿ ಇಂದ್ರ, ಸಿ ಕುಬೇರ, ಡಿ ಅಗ್ನಿದೇವ. ನಿಮ್ಮ ಸರಿಯಾದ ಉತ್ತರ ಬಿ ಇಂದ್ರ. ನಿಮ್ಮ 27ನೇ ಪ್ರಶ್ನೆ, ಶ್ರೀಕೃಷ್ಣನ ಬಾಲ್ಯ ಸ್ನೇಹಿತ ಯಾರು? ನಿಮ್ಮ ಆಪ್ಷನ್ಸ್ಗಳು: ಎ ಅರ್ಜುನ, ಬಿ ನಕುಲ, ಸಿ ಸುಧಾಮ, ಡಿ ಪಾಂಡುರಾಜ. ನಿಮ್ಮ ಸರಿಯಾದ ಉತ್ತರ ಸಿ ಸುಧಾಮ. ನಿಮ್ಮ 28ನೇ ಪ್ರಶ್ನೆ, ಭೀಮನು ಯಾವ ಅಶ್ವತ್ಥಾಮನನ್ನು ಕೊಂದನು? ನಿಮ್ಮ ಆಪ್ಷನ್ಸ್ಗಳು: ಎ ಕುದುರೆ, ಬಿ ಆನೆ, ಸಿ ನಕುಲ, ಡಿ ಅರ್ಜುನ.
ಸರಿಯಾದ ಉತ್ತರ ಬಿ ಆನೆ. ನಿಮ್ಮ 29ನೇ ಪ್ರಶ್ನೆ, ಉಲ್ಪಿ ಮತ್ತು ಅರ್ಜುನನ ಮಗ ಯಾರು? ನಿಮ್ಮ ಆಪ್ಷನ್ಸ್ಗಳು: ಎ ಅಭಿಮನ್ಯು, ಬಿ ಇರಾವನ್, ಸಿ ಬಭ್ರುವಾಹನ, ಡಿ ಪ್ರತಿವಿಂಧ್ಯ. ನಿಮ್ಮ ಸರಿಯಾದ ಉತ್ತರ ಬಿ ಇರವಾನ್. ನಿಮ್ಮ 30ನೇ ಪ್ರಶ್ನೆ, ಭೀಷ್ಮನಿಗೆ ಇಚ್ಛಾಮರಣಿ ಎಂಬ ವರವನ್ನು ನೀಡಿದವರು ಯಾರು? ನಿಮ್ಮ ಆಪ್ಷನ್ಸ್ಗಳು: ಎ ವಶಿಷ್ಠ, ಬಿ ಪರಶುರಾಮ, ಸಿ ಶಂತನು, ಡಿ ಗಂಗೆ. ನಿಮ್ಮ ಸರಿಯಾದ ಉತ್ತರ ಸಿ ಶಂತನು. ನಿಮ್ಮ 31ನೇ ಪ್ರಶ್ನೆ, ಶ್ರೀಕೃಷ್ಣನನ್ನು ಕೊಂದವರು ಯಾರು? ನಿಮ್ಮ ಆಪ್ಷನ್ಸ್ಗಳು: ಎ ಜರ, ಬಿ ಅರ್ಜುನ, ಸಿ ನಕುಲ, ಡಿ ದುರ್ಯೋಧನ. ನಿಮ್ಮ ಸರಿಯಾದ ಉತ್ತರ ಎ ಜರ. ನಿಮ್ಮ 32ನೇ ಪ್ರಶ್ನೆ, ದ್ರೋಣಾಚಾರ್ಯರ ಪ್ರಿಯ ಶಿಷ್ಯ ಯಾರು? ನಿಮ್ಮ ಆಪ್ಷನ್ಸ್ಗಳು: ಎ ದುಶ್ಯಾಸನ, ಬಿ ಅರ್ಜುನ, ಸಿ ಕರ್ಣ, ಡಿ ಭೀಮ. ನಿಮ್ಮ ಸರಿಯಾದ ಉತ್ತರ ಬಿ ಅರ್ಜುನ. ನಿಮ್ಮ 33ನೇ ಪ್ರಶ್ನೆ, ನಕುಲ ಮತ್ತು ಸಹದೇವನ ಸೋದರ ಮಾವ ಯಾರು? ನಿಮ್ಮ ಆಪ್ಷನ್ಸ್ಗಳು: ಎ ಶಲ್ಯ, ಬಿ ಶಕುನಿ, ಸಿ ಧೃತರಾಷ್ಟ್ರ, ಡಿ ಭೀಷ್ಮ. ನಿಮ್ಮ ಸರಿಯಾದ ಉತ್ತರ ಎ ಶಲ್ಯ. ನಿಮ್ಮ 34ನೇ ಪ್ರಶ್ನೆ, ದುರ್ಯೋಧನ ಮಾಡಿದ ಯಜ್ಞ ಯಾವುದು? ನಿಮ್ಮ ಆಪ್ಷನ್ಸ್ಗಳು: ಎ ವೈಷ್ಣವ ಯಜ್ಞ, ಬಿ ಅಶ್ವಮೇಧ ಯಜ್ಞ, ಸಿ ವಜಪೇಯ ಯಜ್ಞ, ಡಿ ವೈಶ್ವದೇವ ಯಜ್ಞ. ನಿಮ್ಮ ಸರಿಯಾದ ಉತ್ತರ ಎ ವೈಷ್ಣವ ಯಜ್ಞ. ನಿಮ್ಮ 35ನೇ ಪ್ರಶ್ನೆ, ಮಹಾಭಾರತದಲ್ಲಿ ಸುಮಾರು ಎಷ್ಟು ಶ್ಲೋಕಗಳಿವೆ? ನಿಮ್ಮ ಆಪ್ಷನ್ಸ್ಗಳು: ಎ 10,000, ಬಿ 20,000, ಸಿ 50,000, ಡಿ 1,00,000ಕ್ಕಿಂತ ಹೆಚ್ಚು. ನಿಮ್ಮ ಸರಿಯಾದ ಉತ್ತರ ಬಿ 1,00,000ಕ್ಕಿಂತ ಹೆಚ್ಚು. ನಿಮ್ಮ 36ನೇ ಪ್ರಶ್ನೆ, ದುರ್ಯೋಧನನ ದೇವಾಲಯ ಎಲ್ಲಿದೆ? ನಿಮ್ಮ ಆಪ್ಷನ್ಸ್ಗಳು: ಎ ಕೇರಳ, ಬಿ ಹರಿಯಾಣ, ಸಿ ಮಧ್ಯಪ್ರದೇಶ, ಡಿ ಕರ್ನಾಟಕ. ನಿಮ್ಮ ಸರಿಯಾದ ಉತ್ತರ ಎ ಕೇರಳ. ನಿಮ್ಮ 37ನೇ ಪ್ರಶ್ನೆ, ಭೀಷ್ಮನ ನಂತರ ಕೌರವರ ದಂಡನಾಯಕ ಯಾರು? ನಿಮ್ಮ ಆಪ್ಷನ್ಸ್ಗಳು: ಎ ಅಶ್ವತ್ಥಾಮ, ಬಿ ದ್ರೋಣಾಚಾರ್ಯ, ಸಿ ಕರ್ಣ, ಡಿ ಶಲ್ಯ. ನಿಮ್ಮ ಸರಿಯಾದ ಉತ್ತರ ಬಿ ದ್ರೋಣಾಚಾರ್ಯ. ನಿಮ್ಮ 38ನೇ ಪ್ರಶ್ನೆ, ದುರ್ಯೋಧನನ ಮಗಳ ಹೆಸರೇನು? ನಿಮ್ಮ ಆಪ್ಷನ್ಸ್ಗಳು: ಎ ಲಕ್ಷ್ಮಣ, ಬಿ ಸುಭದ್ರ, ಸಿ ಉಷಾ, ಡಿ ದ್ರೌಪದಿ. ನಿಮ್ಮ ಸರಿಯಾದ ಉತ್ತರ ಎ ಲಕ್ಷ್ಮಣ. ನಿಮ್ಮ 39ನೇ ಪ್ರಶ್ನೆ, ವೃಶ್ಚಿನನ ತಂದೆಯ ಹೆಸರೇನು? ನಿಮ್ಮ ಆಪ್ಷನ್ಸ್ಗಳು: ಎ ಅರ್ಜುನ, ಬಿ ಕರ್ಣ, ಸಿ ಭೀಮ, ಡಿ ದ್ರೋಣಾಚಾರ್ಯ. ನಿಮ್ಮ ಸರಿಯಾದ ಉತ್ತರ ಬಿ ಕರ್ಣ. ನಿಮ್ಮ 40ನೇ ಪ್ರಶ್ನೆ, ವೃಶ್ಚಿನನ್ನು ಕೊಂದವರು ಯಾರು? ನಿಮ್ಮ ಆಪ್ಷನ್ಸ್ಗಳು: ಎ ಭೀಮ, ಬಿ ಅಶ್ವತ್ಥಾಮ, ಸಿ ಅರ್ಜುನ, ಡಿ ದುರ್ಯೋಧನ. ನಿಮ್ಮ ಸರಿಯಾದ ಉತ್ತರ ಸಿ ಅರ್ಜುನ. ನಿಮ್ಮ 41ನೇ ಪ್ರಶ್ನೆ, ದ್ರೌಪದಿಯ ಸಹೋದರನ ಹೆಸರೇನು? ನಿಮ್ಮ ಆಪ್ಷನ್ಸ್ಗಳು: ಎ ದೃಷ್ಟದ್ಯುಮ್ನ, ಬಿ ಶಿಖಂಡಿ, ಸಿ ಅಶ್ವತ್ಥಾಮ, ಡಿ ಘಟೋತ್ಕಚ. ನಿಮ್ಮ ಸರಿಯಾದ ಉತ್ತರ ಎ ದೃಷ್ಟದ್ಯುಮ್ನ. ನಿಮ್ಮ 42ನೇ ಪ್ರಶ್ನೆ, ರಾಧೆಯ ಪತಿಯ ಹೆಸರೇನು? ನಿಮ್ಮ ಆಪ್ಷನ್ಸ್ಗಳು: ಎ ಅಯನ್, ಬಿ ನಂದ, ಸಿ ವಸುದೇವ, ಡಿ ಅಕ್ರೂರ.
ನಿಮ್ಮ ಸರಿಯಾದ ಉತ್ತರ ಎ ಅಯನ್. ನಿಮ್ಮ 43ನೇ ಪ್ರಶ್ನೆ, ವೇದವ್ಯಾಸರಿಂದ ದಿವ್ಯ ದೃಷ್ಟಿ ಪಡೆದವರು ಯಾರು? ನಿಮ್ಮ ಆಪ್ಷನ್ಸ್ಗಳು ಎ ಸಂಜಯ, ಬಿ ಧೃತರಾಷ್ಟ್ರ, ಸಿ ಭೀಷ್ಮ, ಡಿ ದ್ರೋಣ. ನಿಮ್ಮ ಸರಿಯಾದ ಉತ್ತರ ಎ ಸಂಜಯ. ನಿಮ್ಮ 44ನೇ ಪ್ರಶ್ನೆ, ಶ್ರೀಕೃಷ್ಣನನ್ನು ದೇವಲೋಕದಿಂದ ಧರೆಗೆ ತಂದ ಮರ ಯಾವುದು? ನಿಮ್ಮ ಆಪ್ಷನ್ಸ್ಗಳು ಎ ಆಲದ ಮರ, ಬಿ ತುಳಸಿ ಮರ, ಸಿ ಪಾರಿಜಾತ ಮರ, ಡಿ ತೆಂಗು ಮರ. ನಿಮ್ಮ ಸರಿಯಾದ ಉತ್ತರ ಸಿ ಪಾರಿಜಾತ ಮರ. ನಿಮ್ಮ 45ನೇ ಪ್ರಶ್ನೆ, ವೇದವ್ಯಾಸರ ತಾಯಿಯ ಹೆಸರೇನು? ನಿಮ್ಮ ಆಪ್ಷನ್ಸ್ಗಳು ಎ ಕುಂತಿ, ಬಿ ಸತ್ಯವತಿ, ಸಿ ಗಾಂಧಾರಿ, ಡಿ ಮದ್ರಿ. ನಿಮ್ಮ ಸರಿಯಾದ ಉತ್ತರ ಬಿ ಸತ್ಯವತಿ. ನಿಮ್ಮ 46ನೇ ಪ್ರಶ್ನೆ, ಅರ್ಜುನನ ಶಂಖದ ಹೆಸರೇನು? ನಿಮ್ಮ ಆಪ್ಷನ್ಸ್ಗಳು ಎ ಪೌಂಡ್ರ, ಬಿ ದೇವದತ್ತ, ಸಿ ಅನಂತ ವಿಜಯ, ಡಿ ಸುಘೋಷ. ನಿಮ್ಮ ಸರಿಯಾದ ಉತ್ತರ ಬಿ ದೇವದತ್ತ. ನಿಮ್ಮ 47ನೇ ಪ್ರಶ್ನೆ, ದ್ರೌಪದಿಯ ಪ್ರಾಣ ಯಾವ ಪರ್ವತ ಬಳಿ ಬಂದಾಗ ಹೋಯಿತು? ನಿಮ್ಮ ಆಪ್ಷನ್ಸ್ಗಳು ಎ ಹಿಮಾಲಯ ಪರ್ವತ, ಬಿ ವಿಂಧ್ಯ ಪರ್ವತ, ಸಿ ಸುಮೇರು ಪರ್ವತ, ಡಿ ಗಂಧಮಾದನ ಪರ್ವತ. ನಿಮ್ಮ ಸರಿಯಾದ ಉತ್ತರ ಸಿ ಸುಮೇರು ಪರ್ವತ. ನಿಮ್ಮ 48ನೇ ಪ್ರಶ್ನೆ, ಶ್ರೀಕೃಷ್ಣನ ಮೊದಲ ಮಗ ಯಾರು? ನಿಮ್ಮ ಆಪ್ಷನ್ಸ್ಗಳು ಎ ಪ್ರದ್ಯುಮ್ನ, ಬಿ ಸಂಬ, ಸಿ ಅನಿರುದ್ಧ, ಡಿ ಚಾರುದಶ್ನ. ನಿಮ್ಮ ಸರಿಯಾದ ಉತ್ತರ ಎ ಪ್ರದ್ಯುಮ್ನ. ನಿಮ್ಮ 49ನೇ ಪ್ರಶ್ನೆ, ಶ್ರೀಕೃಷ್ಣನ ಮೊದಲ ಪತ್ನಿ ಯಾರು? ನಿಮ್ಮ ಆಪ್ಷನ್ಸ್ಗಳು ಎ ರುಕ್ಮಿಣಿ, ಬಿ ಸತ್ಯಭಾಮ, ಸಿ ಜಾಂಬವತಿ, ಡಿ ಮಿತ್ರವಿಂದ. ನಿಮ್ಮ ಸರಿಯಾದ ಉತ್ತರ ಎ ರುಕ್ಮಿಣಿ. ನಿಮ್ಮ ಕೊನೆಯ ಪ್ರಶ್ನೆ, ಪಾಂಡವರಲ್ಲಿ ಮಹಾರಥಿ ಯಾರು? ನಿಮ್ಮ ಆಪ್ಷನ್ಸ್ಗಳು ಎ ಸಹದೇವ, ಬಿ ಭೀಮ, ಸಿ ದ್ರುಪದ, ಡಿ ಅರ್ಜುನ. ಈ ಪ್ರಶ್ನೆಯ ಉತ್ತರ ಎಲ್ಲರೂ ಕಾಮೆಂಟ್ನಲ್ಲಿ ತಿಳಿಸಿ. ಹಾಗೆಯೇ ಈ ಪ್ರಶ್ನೆಗಳು ನಿಮಗೆ ಇಷ್ಟವಾದರೆ ತಪ್ಪದೇ ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಅನ್ನು ಆನ್ ಮಾಡಿ ಮತ್ತು ಕಾಮೆಂಟ್ ಬಾಕ್ಸ್ನಲ್ಲಿ ಹೈಪ್ ಮಾಡಿ. ಧನ್ಯವಾದಗಳು.